ಗಟ್ಟಿ ಕುಸ್ತಿ 2 ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ನಟನೆಯ ಸೂಪರ್ ಹಿಟ್ ಕ್ರೀಡಾ ಹಾಸ್ಯ ಚಲನಚಿತ್ರದ ಮುಂದುವರಿದ ಭಾಗವಾಗಿದೆ. ಈ ಚಿತ್ರದ ಸಂಪೂರ್ಣ ಕಥೆಯ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಸ್ಟಾರ್ಟ್ ಮಾಡುವ ಬನ್ನಿ. ಫಸ್ಟ್ ಹಾಫಲ್ಲಿ ಕೀರ್ತಿ ಮತ್ತು ವೀರನ್ ನಡುವಿನ ಅಹಂಕಾರದ ಜಗಳ ಸುಖ್ಯಾತ ಕಂಡಿರುತ್ತದೆ. ವೀರ ತನ್ನ ತಪ್ಪು ತಿದ್ದುಕೊಂಡು ಹೆಂಡತಿಯ ಕುಸ್ತಿ ಕೆರಿಯರ್ಗೆ ಬೆಂಬಲ ನೀಡಲು ನಿರ್ಧರಿಸುತ್ತಾನೆ. ಗಟ್ಟಿ ಕುಸ್ತಿ 2 ಕಥೆಯು ಇಲ್ಲಿಂದಲೇ ಮುಂದುವರಿಯುತ್ತದೆ. ವೀರ ಅಂದರೆ ವಿಷ್ಣು ವಿಶಾಲ್ ಈಗ ಒಬ್ಬ ಜವಾಬ್ದಾರಿಯ ಗೃಹಸ್ಥ, ಹೌಸ್ ಹಸ್ಬೆಂಡ್ ಅಂತ ಅನ್ಬೋದು. ಮನೆಯ ಕೆಲಸವನ್ನು ನೋಡಿಕೊಳ್ಳುತ್ತಾ ಹೆಂಡತಿಯ ಕನಸಿನ ಬೆಂಬಲವನ್ನು ನಿಲ್ಲುತ್ತಾನೆ. ಕೀರ್ತಿ ಅಂದರೆ ನಮ್ಮ ಹೀರೋಯಿನ್ ಐಶ್ವರ್ಯ ಲಕ್ಷ್ಮಿ. ಕೀರ್ತಿ ರಾಷ್ಟ್ರೀಯ ಮಟ್ಟದ ಕುಸ್ತಿಪಟುವಾಗಿ ತನ್ನ ಕೆರಿಯರ್ನಲ್ಲಿ ಬ್ಯುಸಿಯಾಗಿರುತ್ತಾಳೆ. ಕಥೆಯನ್ನು ಸ್ಟಾರ್ಟ್ ಮಾಡುವ ಬನ್ನಿ. ದಂಪತಿಗಳು ಮತಿ ಮಲ್ಲಾರ್ ಜಾರಾ ಜಿಯಮ ಅನ್ನುವಂಥ ಎಂಬ ಮಗಳು ಇರುತ್ತಾಳೆ. ಮಗಳ ಬೆಳವಣಿಗೆ ವಿಷಯದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತದೆ. ಓದಬೇಕಾ ಮಮ್ಮಿಗೆ ಓದಬೇಕಂತ, ಪಪ್ಪಗೆ ಓದಬೇಕಂತ ಆಸೆ, ಮಮ್ಮಿಗೆ ಆಟ ಆಡಬೇಕಂತ ಆಸೆ. ಮಗಳಿಗೆ ಕ್ರೀಡೆಯಲ್ಲೇ ಆಸಕ್ತಿ ಇರುವುದಿಲ್ಲ ಮತ್ತು ಅವಳು ಶಾಲೆಯ ಪರೀಕ್ಷೆಗಳಲ್ಲಿ ಫೇಲ್ ಆಗುತ್ತಿರುತ್ತಾಳೆ. ಕೀರ್ತಿ ಮಗಳನ್ನು ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ಬೆಳೆಸುತ್ತಾಳೆ. ಬೆಳೆಸಲು ಬಯಸಿದರೆ ವೀರ ಮಗಳ ಪರ ನಿಂತು ಅವಳಿಗೆ ಇಷ್ಟ ಬಂದ ಹಾಗೆ ಇರಲು ಬಿಡುತ್ತಾನೆ. ವೀರ ಮನೆಯಲ್ಲಿ ಇರುವುದರಿಂದ ಸಮಾಜ ಮತ್ತು ಸಂಬಂಧಿಕರು ಹೀಯಾಳಿಸಲು ಶುರು ಮಾಡುತ್ತಾರೆ. ಇದರಿಂದ ಇವರ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ಒಂದು ತಪ್ಪು ತಿಳುವಳಿಕೆಯಿಂದಾಗಿ ಕೀರ್ತಿಯ ಕುಸ್ತಿ ಕೆರಿಯರ್ ಧಕ್ಕೆಯಾಗುತ್ತದೆ ಮತ್ತು ಪರಿಸ್ಥಿತಿ ಕೈಮೀರಿ ಇಬ್ಬರು ವಿಚ್ಛೇದನ ಪಡೆಯುವ ಹಂತಕ್ಕೆ ತಲುಪುತ್ತಾರೆ. ಇವರ ಕೇಸ್ ನ್ಯಾಯಾಧೀಶರಾದ ರಾಜರಾಜೇಶ್ವರಿ ಅವರ ಮುಂದೆ ಬರುತ್ತಾರೆ. ಕೊನೆಯಲ್ಲಿ ಕೀರ್ತಿ ಮತ್ತು ವೀರ ಇಬ್ಬರು ತಮ್ಮ ತಪ್ಪುಗಳು ಅರಿತುಕೊಳ್ಳಲು ಮಗಳಿಗೆ ಏನು ಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಪರಸ್ಪರ ಗೌರವಿಸುವುದು ಮುಖ್ಯ ಎಂದು ವೀರ ಕಂಡುಕೊಳ್ಳುತ್ತಾನೆ. ಕೀರ್ತಿ ಕೂಡ ವೀರನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕೀರ್ತಿ ತನ್ನ ಅಂತಿಮ ಕುಸ್ತಿ ಪಂದ್ಯದಲ್ಲಿ ಗೆಲ್ಲಲು ವೀರ ಹೇಗೆ ಬೆಂಬಲ ನೀಡುತ್ತಾನೆ ಮತ್ತು ಇಬ್ಬರು ಒಂದಾಗುತ್ತಾರೆ ಎಂಬುದೇ ಈ ಚಿತ್ರದ ಕ್ಲೈಮ್ಯಾಕ್ಸ್. ಚಿತ್ರವು ಹಾಸ್ಯದ ಜೊತೆಗೆ ಪತ್ನಿಯ ಯಶಸ್ಸಿನ ಹಿಂದೆ ನಿಲ್ಲುವ ಗಂಡನ ಜವಾಬ್ದಾರಿ ಹಾಗೂ ಇಂದಿನ ಪೋಷಕರ ಮತ್ತು ಮಕ್ಕಳ ನಡುವಿನ ಸಂಬಂಧದ ಬಗ್ಗೆ ಉತ್ತಮ ಸಂದೇಶವನ್ನು ನೀಡುತ್ತಾನೆ. ಯೋಗಿ ಬಾಬು ಮತ್ತು ಕರುಣಾಸ್ ಇವರ ಕಾಮಿಡಿ ಚಿತ್ರಕ್ಕೆ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗಿದೆ. ಇವಾಗ ನೆಗೆಟಿವ್ ಆರ್ ಪಾಸಿಟಿವ್ ಪಾಯಿಂಟ್ಗೆ ಬರೋದಾದರೆ, ಗಂಡ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುವುದು ಮತ್ತು ಹೆಂಡತಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ತೋರಿಸುವ ಈ ರೀತಿ ತುಂಬ ಹೊಸದಾಗಿದೆ ಮತ್ತು ಪ್ರಸ್ತುತವಾಗಿದೆ. ಮೊದಲ ಭಾಗದಲ್ಲಿ ಈ ಚಿತ್ರದಲ್ಲೂ ಕಾಮಿಡಿ ಯಾವುದೇ ಕೊರತೆ ಇಲ್ಲ. ವಿಶೇಷವಾಗಿ ಯೋಗಿ ಬಾಬು ಮತ್ತು ಕರುಣ ಇವರ ಕಾಮಿಡಿ ಟೈಮಿಂಗ್ ಇಡೀ ಸಿನಿಮಾವನ್ನು ರಂಜಿಸುತ್ತದೆ. ವಿಷ್ಣು ವಿಶಾಲ್ ಅಮಾಯಕ ಗಂಡನ ಪಾತ್ರದಲ್ಲಿ ಮತ್ತು ಐಶ್ವರ್ಯ ಲಕ್ಷ್ಮಿ ರಗಡ್ ಕುಸ್ತಿಪಟುವಾಗಿ ತಮ್ಮ ಪಾತ್ರಗಳನ್ನು 100% ನ್ಯಾಯ ಒದಗಿಸುತ್ತಾರೆ. ಇಬ್ಬರ ನಡುವಿನ ಕೆಮಿಸ್ಟ್ರಿ ಮತ್ತು ಜಗಳ ಸಿನಿಮಾದ ಜೀವ ತುಂಬಿಸುತ್ತದೆ. ಮಕ್ಕಳ ಮೇಲೆ ಪೋಷಕರು ತಮ್ಮ ಆಸೆಗಳನ್ನು ಬಲವಂತವಾಗಿ ಹೇರಬಾರದು ಮತ್ತು ಹೆಂಡತಿಯ ಯಶಸ್ಸಿನ ಹಿಂದೆ ನಿಲ್ಲುವ ಗಂಡನ ಸಮಾಜ ಗೌರವ ನೀಡಬೇಕು ಎಂಬ ಉತ್ತಮ ಸಂದೇಶವನ್ನು ಕಮರ್ಷಿಯಲ್ ಆಗಿ ಹೇಳಲಾಗಿದೆ. ಇವಾಗ ನೆಗೆಟಿವ್ ಪಾಯಿಂಟಿಗೆ ಬಂದರೆ, ಮೊದಲ ಭಾಗದಲ್ಲಿ ನೋಡುವವರಿಗೆ ಸೆಕೆಂಡ್ ಹಾಫಲ್ಲಿ ಕೆಲವು ದೃಶ್ಯಗಳು ಮತ್ತು ಕ್ಲೈಮ್ಯಾಕ್ಸ್ ಸುಲಭವಾಗಿ ಊಹಿಸಬಹುದು ಆಗಿದೆ. ಕೀರ್ತಿ ಮತ್ತು ವೀರನ ನಡುವಿನ ಜಗಳ ಮತ್ತು ಕೋರ್ಟ್ ಡ್ರಾಮಾ ದೃಶ್ಯಗಳು ಕೆಲವು ಕಡೆ ಸ್ವಲ್ಪ ಎಳೆದಂತೆ ಅನಿಸುತ್ತದೆ ಮತ್ತು ಕಥೆಯ ವೇಗವನ್ನು ತಗ್ಗಿಸುತ್ತದೆ. ಸಿನಿಮಾ ಹೆಚ್ಚಾಗಿ ಹಾಸ್ಯಕ್ಕೆ ಪ್ರಾಮುಖ್ಯತೆ ನೀಡುವುದರಿಂದ ಗಂಡ ಹೆಂಡತಿಯ ನಡುವಿನ ಗಂಭೀರವಾದ ಭಾವನಾತ್ಮಕ ದೃಶ್ಯಗಳು ಪ್ರೇಕ್ಷಕರಿಗೆ ಅಷ್ಟಾಗಿ ಕನೆಕ್ಟ್ ಆಗುವುದಿಲ್ಲ. ಕೆಲವು ಸಣ್ಣ ಪುಟ್ಟ ಲೋಪಗಳಿದ್ದರೂ ಗಟ್ಟಿ ಕುಸ್ತಿ 2 ಇಡೀ ಕುಟುಂಬ ಒಟ್ಟಿಗೆ ಕುಳಿತು ನಗಬಹುದಾದ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ. ಇನ್ನೂ ಇದೇ ಥರ ಮೂವಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ನೇನಾದರೂ ಹೆಚ್ಚಿನ ಯಾವ ಥರ ಹೊಸ ಮೂವಿ ಬೇಕಂದರೆ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.